ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ತುಂಬ ದಿವಸ ಆಗಿತ್ತು ವ್ಲಾಗ್ ಹಾಕಿ. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಅಣ್ಣ ಅತ್ತಿಗೆದು 10th ಇಯರ್ ಆ್ಯನಿವರ್ಸರಿದು ವ್ಲಾಗ್ ಆಗಿರುತ್ತೆ. ನಾವು 10th ಇಯರ್ ಆ್ಯನಿವರ್ಸರಿ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವಸ್ಥಾನ ಇರೋದು ಚಿಂತಾಮಣಿ ಹೋಗೋ ರೋಡಲ್ಲಿ, ಜೋಡಿದಾರ್ ಹೊಸಳ್ಳಿ ಅಲ್ಲಿ. ಸೊ ಇವತ್ತು ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ 10th ಇಯರ್ ಆ್ಯನಿವರ್ಸರಿನ ನಾವು ಸತ್ಯನಾರಾಯಣ ಪೂಜೆ ಮಾಡೋ ಮುಖಾಂತರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇಲ್ಲಿ ಸ್ವಲ್ಪ ದೂರನೇ ಹೋಗ್ಬೇಕಾಗಿದ್ರಿಂದ ಬೇಗನೆ ಎದ್ವಿ. ಒಂದು 4 ಗಂಟೆಗೆ ಎದ್ಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿ, ಹೆಂಗಿತ್ತು ವೆದರು ಅಂದರೆ ಬ್ಯಾಂಗ್ಳೂರು ಕ್ಲೈಮೇಟ್ ಬಗ್ಗೆ ಬ್ಯಾಂಗ್ಳೂರಲ್ಲಿರೋರ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ, ಹಂಗಿತ್ತು ಕ್ಲೈಮೇಟು. ಆದರೂ ನಮ್ಮ ಮಕ್ಕಳೆಲ್ಲ ಫುಲ್ ಎಂಥ್ಯಾಸಿಸಮ್ ಅಂತ ಫುಲ್ ಜೋಶಾಗಿ ಎದ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ನಾವಿಲ್ಲಿ ಮನೆಯಿಂದನೇ ರೆಡಿ ಮಾಡಿಕೊಂಡು ಹೊರಟಿದ್ವಿ. ಯಾಕಂದರೆ ಅದು ದೇವಸ್ಥಾನದಲ್ಲಿ ಮಾಡ್ತಾರೋದ್ರಿಂದ ಅಲ್ಲಿ ನಮಗೆ ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ ಅನ್ನೋದು ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮನೆಯಿಂದನೇ ರೆಡಿ ಆಗಿಬಿಟ್ಟು ಕಂಪ್ಲೀಟಾಗಿ ಮೇಕ್ ಓವರ್ ಮಾಡಿಕೊಂಡು ಸಿಂಪಲ್ಲಾಗಿ, ಯಾಕಂದರೆ ಪೂಜೆ ಕೂತ್ಕೋಬೇಕಲ್ಲ, ಮತ್ತು ನಮ್ಮ ನೆಂಟರನ್ನೆಲ್ಲ ಕರೆದಿದ್ವಿ, ರಿಲೇಟಿವ್ಸ್ನೆಲ್ಲ ಕರೆದಿದ್ವಿ. ಸೊ ಇದು ಸ್ವಲ್ಪ ದೂರ ಆಗಿರೋದ್ರಿಂದ ನಾವು ಬೇಗನೆ ಒಂದು 6:30 6:45 ಅಷ್ಟರಲ್ಲಿ ಬಿಟ್ಬಿಟ್ವಿ. ಯಾಕಂದರೆ ಪೂಜಾರಿ ಬಂದ್ಬಿಟ್ಟು 9 o'clock ಅಷ್ಟರಲ್ಲಿ ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರು. ಸೊ ಇದು ನಮ್ಮ ಮನೆ ದೇವಸ್ಥಾನ ಆಗಿರುತ್ತೆ. ಅಮ್ಮ ಅವರ ಮನೆ ದೇವರು ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ. ನೋಡ್ಬೋದು ನೀವಿಲ್ಲಿ ವೇಣುಗೋಪಾಲ ಸ್ವಾಮಿ, ಕೊಳಲಿಟ್ಕೊಂಡು ನಿಂತಿರುವಂಥ ವೇಣುಗೋಪಾಲ ಸ್ವಾಮಿ. ಅಲ್ಲೇ ಪಕ್ಕದಲ್ಲಿ ಗಣೇಶ ಇದೆ ಮತ್ತು ಆಂಜನೇಯ ಸಹ ಇದೆ. ಹೋಗಿದ ತಕ್ಷಣ ಫಸ್ಟು ನಾವು ಮನೆ ದೇವರಿಗೆ ಪೂಜೆ ಮಾಡ್ಕೊಂಡ್ಬಿಟ್ರು. ಆಮೇಲೆ ಇಲ್ಲಿ 500 ಸತ್ಯನಾರಾಯಣ ಪೂಜೆಗೆ ಏನೇನು ಬೇಕು ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಸಿಂಪಲ್ಲಾಗಿಯೇ ಮಾಡಿದ್ರು, ಅದು ತುಂಬ ಖುಷಿ ಕೊಡ್ತು. 500 ಪೂಜೆ ಮಾಡಿದ್ದ ವಿಧಾನ ಮತ್ತು ಕತೆ ಹೇಳಿದ್ದು, ಮತ್ತು ಅದಕ್ಕೂ ಮುಂಚೆ ನವಗ್ರಹ ಪೂಜೆ ಮಾಡಿಸಿದ್ದು, ಗಣೇಶ ಪೂಜೆ ಮಾಡಿಸಿದ್ದು ಎಲ್ಲನೂ ನಮಗೆ ಒಂಥರ ಖುಷಿ ಕೊಡ್ತು. ಇಲ್ಲಿ ಫಸ್ಟು ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಮದುವೆಗಿಂತ ಮುಂಚೆ ನಮ್ಮನೆ ದೇವರಾಗಿದ್ದು ವೇಣುಗೋಪಾಲ ಸ್ವಾಮಿ. ಮದುವೆ ನಂತರ ಗಂಡನ ಮನೆ ದೇವರು ಏನಿರುತ್ತೆ ಅದೇ ನಮ್ಮನೆ ದೇವರಾಗ್ಬಿಡುತ್ತೆ. ಸೊ ನಮ್ಮದು ಈಗ ಸದ್ಯಕ್ಕೆ ಸೀತಾಭೈರೇಶ್ವರ ಸ್ವಾಮಿ, ಅಮ್ಮ ಮನೆಯವ್ರದ್ದು ವೇಣುಗೋಪಾಲ ಸ್ವಾಮಿ. ಇಲ್ಲಿ 9:30 9:45ಗೆ ಪೂಜೆ ಶುರು ಮಾಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೂ ಮುಂಚೆ ಮನೆ ದೇವರಿಗೆ, ಆಂಜನೇಯಗೆ, ವೇಣುಗೋಪಾಲ ಸ್ವಾಮಿಗೆ, ಗಣೇಶಗೆ ಎಲ್ಲನೂ ಆರತಿ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ನಾವು ಸ್ಟಾರ್ಟ್ ಮಾಡೋಷ್ಟರಲ್ಲಿ 10 o'clock ಆಗಿತ್ತು. ಇಲ್ಲಿ ನಾವೇನಂದರೆ ಎಲ್ಲ ರಿಲೇಟಿವ್ಸ್ನ ಇಲ್ಲೇ ಬನ್ನಿ ಅಂತ ಹೇಳಿದ್ವಿ. ನಾವು ಯೂಶ್ವಲಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮನೆ ದೇವಸ್ಥಾನಲ್ಲೇ ಮಾಡಿಸಿದ್ದು. ಇದಕ್ಕೂ ಮುಂಚೆ ನನಗೂ ಮಂಜುಗೂ ಇದೇ ದೇವಸ್ಥಾನದಲ್ಲೇ ಮಾಡಿಸಿದ್ರಿ. 10 years ಬ್ಯಾಕ್ ಯಶಸ್ವಿ ಅವಾಗ 5-6 months ಇದ್ಲು. ಆಗ ನಾವು ಸತ್ಯನಾರಾಯಣ ಪೂಜೆನ ಇದೇ ದೇವಸ್ಥಾನದಲ್ಲೇ ಮಾಡಿಸಿದ್ವಿ. ಈಗ ಇವಂದು 10th ಕಂಪ್ಲೀಷನ್ ಆಯಿತು ಅಲ್ಲ, ಆ್ಯನಿವರ್ಸರಿಗೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದೇ ರೀತಿ ಸಕ್ಸಸ್ಫುಲ್ಲಾಗಿ ಸತ್ಯನಾರಾಯಣ ಪೂಜೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಸ್ವಲ್ಪ ದೂರ ಇರೋದ್ರಿಂದ, ಅಮ್ಮ ಮನೆ ಬನಶಂಕರಿ, ನಾವು ಯಲಹಂಕ ಇರೋದ್ರಿಂದ ಪ್ರತಿಯೊಂದು ಸಾಮಾನು, ಊಟ ಎಲ್ಲ ಇಲ್ಲಿಂದ ಸಾಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ರಿ, ಪ್ರತಿಯೊಂದೂ 500ಗೆ ಒಪ್ಪಿಸ್ಬಿಟ್ಟಿದ್ವಿ. ಅಂದರೆ ಡೆಕೋರೇಷನು, ಪೂಜೆ, ಊಟ ಎಲ್ಲನೂ ಅವ್ರಿಗೆ ಒಪ್ಪಿಸ್ಕೊಂಡ್ಬಿಟ್ಟಿದ್ರು. ಈಗ ಹೇಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಹೆಂಗೆ ಅವರೇ ಫುಲ್ಲಾಗಿ ಆರ್ಗನೈಸ್ ಮಾಡ್ತಾರೋ ಅದೇ ರೀತಿ ಇಲ್ಲಿ 500ಗೂ ನಾವು ಫುಲ್ಲಾಗಿ ಕೊಟ್ಬಿಟ್ಟಿದ್ವಿ. 100 ಮೆಂಬರ್ಸ್ಗೆ ಊಟ, ಪೂಜೆ, ಸತ್ಯನಾರಾಯಣ ಪೂಜೆ ಕಂಪ್ಲೀಟಾಗಿ ಅವರೇ ಒಪ್ಪಿಸ್ಕೊಂಡ್ಬಿಟ್ಟಿದ್ರು. ನಾವು ಆಲ್ಮೋಸ್ಟ್ 75 ಮೆಂಬರ್ಸನ್ನು ಕರೆದಿದ್ವಿ. ಸೊ ಇರಲಿ ಅಂದ್ಬಿಟ್ಟು 100 ಮೆಂಬರ್ಸ್ಗೆ ಊಟ ಮಾಡಿಸಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು, ಬಾಳೆ ಎಲೆ ಊಟ. ನಮಗಂತೂ ತುಂಬ ಖುಷಿ ಆಯಿತು. ಇಲ್ಲಿ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರೊಸೀಜರ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ನವ ದಂಪತಿಗಳು ಅಂತ ಹೇಳ್ತಾರಲ್ಲ, ಹಾಗೆ ನವ ದಂಪತಿಗಳ ಥರನೇ ಇದ್ದರು. ನಾವು ಆ್ಯಕ್ಚುಲಿ ಮುಹೂರ್ತಕ್ಕೆ ಹೆಂಗೆಲ್ಲ ರೆಡಿ ಮಾಡ್ಕೋತೀವಿ ಅದೇ ರೀತಿ ನಮ್ಮ ಅತ್ತಿಗೆನ ರೆಡಿ ಮಾಡಿದ್ದೆ. ಅಣ್ಣನೂ ಹಂಗೆ ರೆಡಿ ಆಗಿದ್ದ. ಇಲ್ಲಿ ಹಾರ ಬದಲಾಯಿಸ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಕಾಲಿಗೆ ಬೀಳಬೇಕಾದಾಗ ನಗ್ತಾ ಇದ್ಲು. ಸೊ ನೋಡ್ಬೋದು ನೀವು, ಸ್ವಲ್ಪ ಫನ್ನಿಯಾಗಿ ಅಲ್ಲಲ್ಲಿ ಕಾಲು ಎಳ್ಕೊಂಡು ಮಾಡಿದಂಥದ್ದು. ಇನ್ನು ಯಾರು ಗೆಸ್ಟ್ ಬಂದಿರಲಿಲ್ಲ. ಸೊ ನಾವೇ ಇದ್ದಿದ್ದರಿಂದ ಸ್ವಲ್ಪ ಫನ್ನಿಯಾಗಿತ್ತು. ಹಿಂಗೆ ನಮ್ಮದು ಸತ್ಯನಾರಾಯಣ ಪೂಜೆ ನಾವು ಮಾಡಿದ್ವಿ ನಮ್ಮ ಮನೆ ದೇವಸ್ಥಾನದಲ್ಲಿ. ಪ್ರತಿಯೊಂದು ಚೆನ್ನಾಗಿತ್ತು. ಊಟ ಆಗಲಿ, ಪೂಜೆ ಆಗಲಿ,
ಡೆಕೋರೇಷನ್ ಆಗಲಿ, ನಾವು ಇಲ್ಲಿಂದ ಸ್ವಲ್ಪ ಆಂಜನೇಯಗೆ ಎಲೆ ಹಾರ ಮಾಡ್ಕೊಂಡು ಹೋಗಿದ್ವಿ. ಎಲೆ ಹಾರ ಕೂಡ ಹಾಕಿದ್ರು, ಮತ್ತು ಬಾಗಿಲಿಗೆ ಹೂವು ಎಲ್ಲ ಹಾಕಿದ್ರು, ತೋರಣ ಎಲ್ಲ ಕಟ್ಟಿದ್ವಿ. ಸಿಂಪಲ್, ನೀಟ್, ಮನಸ್ಸು ತುಂಬಿ ಮಾಡಿದಂಥ ಪೂಜೆ. ತುಂಬ ಖುಷಿ ಅನ್ನಿಸ್ತು. ದೀಪ ಹಚ್ಚಿದ ಆದ್ಮೇಲೆ ಆಮೇಲೆ ಅರ್ಶ, ಲಕ್ಷ್ಮಿ ಬಂದ್ರೆ ತಾನೇ ನೀವು ಕೊಡಕ್ಕಾಗುತ್ತೆ. ಬಂದಿದ್ದ ಯಾರು ಕೊಡ್ತೀರ ನೀವು? ಹಚ್ಚಿದ ಆದ್ಮೇಲೆ ಅರ್ಶ ಕುಂಕುಮ ಮೇಲೆ ಆಮೇಲೆ ಇಡಬೇಕು. ಅರ್ಚಕರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಯೂಶ್ವಲ್ ಆಗಿ ದೀಪ ಹಚ್ಬೇಕಾದಾಗ ಏನು ಮಾಡ್ತೀವಿ, ಬತ್ತಿ ಹಾಕಿ ಎಣ್ಣೆ ಹಾಕಿ ದೀಪಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ನಾವು ದೀಪ ಹಚ್ಚಕ್ಕೆ ಹೋಗ್ತೀವಿ. ಆದರೆ ಹಂಗೆ ಮಾಡಬಾರ್ದಂತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟು ನಾವು ಲಕ್ಷ್ಮೀನ ಮಾಡ್ಕೋಬೇಕು. ಅಂದರೆ ಒಳಗಡೆ ಮಾಡ್ಕೊಂಡು ನಂತರ ತಾನೇ ನಾವು ಅರ್ಶಿನ ಕುಂಕುಮ ಕೊಡ್ತೀವಿ. ಇವಾಗ ಯಾರನ್ನ ಗೆಸ್ಟ್ ಬಂದರು, ಅವ್ರಿಗೆ ಅರ್ಶಿನ ಕುಂಕುಮ ಕೊಡ್ರಿ ಅಂದರೆ ಫಸ್ಟ್ ಅವ್ರು ಬಂದು ಕೂತ್ಕೊಂಡು ಬೇಕಾದಾಗ ಆದಮೇಲೆ ತಾನೇ ನಾವು ಅರ್ಶಿನ ಕುಂಕುಮ ಕೊಡ್ತೀವಿ. ಅದೇ ರೀತಿ ಫಸ್ಟು ದೀಪ ಹಚ್ಚಿ ಆಮೇಲೆ ನಾವು ಅರ್ಶಿನ ಕುಂಕುಮ ಇಡಬೇಕಾಗುತ್ತಂತೆ. ಆವಾಗ ನಾವು ಲಕ್ಷ್ಮಿಗೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀವಿ ಅನ್ನೋ ಥರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾವು ಯೂಶ್ವಲಾಗಿ ಹಿಂಗೆ ಮಾಡ್ತಾ ಇರಲಿಲ್ಲ. ಫಸ್ಟು ಅರ್ಶಿನ ಕುಂಕುಮ ಇಟ್ಟ ಮೇಲೆ ನಾವು ದೀಪ ಹಚ್ತಾಯಿದ್ರಿ. ಹಂಗಲ್ಲ, ಫಸ್ಟು ದೀಪ ಹಚ್ಚಿದ ಮೇಲೆ ಅರ್ಶಿನ ಕುಂಕುಮ ಕೊಡಬೇಕಂತೆ, ಅವಾಗ ಅವ್ರಿಗೆ ಸ್ವೀಕರಿಸ್ತಾರೆ ಅನ್ನೋ ಥರ ಇಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಯಿದ್ರು ಅರ್ಚಕರು. ದೇವಿ ಚಾಮುಂಡಿ ವರವ ಕೊಡೆ, ಚಾಮುಂಡಿ ವರವ ಕೊಡೆ, ಸೆರಗೊಡ್ಡಿ ಬೇಡುವೆನು ವರವ ಕೊಡೆ. ಕುಲದಿಂದ ನೀಯನಗೆ, ಕುಲದಿಂದ ನೀಯನಗೆ ವರ ನೀಡಿ ಸಲಹದಿರೆ, ನಿನ್ನಾಣೆ ನಾ ನಿನ್ನ ಪಾದ ಬಿಡೆ. ವರವ ಕೊಡೆ ಚಾಮುಂಡಿ ವರವ ಕೊಡೆ. ಕುಂಕುಮವು ಹರಿಶಿಣವು, ಕುಂಕುಮವು ಹರಿಶಿಣವು, ಹೊಳೆವಂತ ಕರಿಮಣಿಯು ಸ್ಥಿರವಾಗಿ ಇರುವಂತೆ ವರವ ಕೊಡೆ ಚಾಮುಂಡಿ ವರವ ಕೊಡೆ. ಸೆರಗೊಡ್ಡಿ ಬೇಡುವೆನು ವರವ ಕೊಡೆ. ಬಾಗಿಲಿಗೆ ತೋರಣವು, ಬಾಗಿಲಿಗೆ ತೋರಣವು, ಮದುವೆ ಮುಂಜಿ ನಾಮ ಸ್ಟಾರ್ಟ್ ಮಾಡ್ರಿ. ಹ್ಯಾಪಿ ಆನಿವರ್ಸರಿ ಟು ಯು. ಅದಕ್ಕೆ ಅವ್ನು ಹಿಂದೂ ಕರೆಯೋದು. ಹ್ಯಾಪಿ ಆನಿವರ್ಸರಿ ಟು ಬೋತ್. ಹ್ಯಾಪಿ ಹ್ಯಾಪಿ ಆನಿವರ್ಸರಿ ಟು ಬೋತ್. ಮೇ ಗಾಡ್ ಬ್ಲೆಸ್ ಯು. ಜೋರ ಕಟ್ ಮಾಡು. ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು, 10ನೇ ವರ್ಷದ ಶುಭಾಶಯಗಳು. ಇಲ್ಲಿ ನಮ್ಮ ಅಣ್ಣ ಫ್ರೆಂಡ್ಸು ಎಷ್ಟು ಐಡಿಯಾ ಮಾಡಿದ್ದಾರೆ ನೋಡಿ. ಯಾರೋ ಶಬರಿಮಲೆಗೆ ಹೋಗಿದ್ರು, ಹಂಗೆ ಬರ್ತಾಯಿದ್ರು. ಕೇಕು ನಾವು ತೊಗೊಂಡು ಬಂದರೆ ಮೆಲ್ಟ್ ಆಗಿಬಿಡುತ್ತೆ, ಒಂದು ಇಲ್ಲ ನಾರ್ಮಲ್ ಕೇಕ್ ತರಬೇಕಾಗುತ್ತೆ, ಇಲ್ಲಾಂದರೆ ಎಗ್ಲೆಸ್ ತರಬೇಕಾಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಶಬರಿಮಲೆಯಿಂದನೇ ಹಲ್ವಾನ ತೊಗೊಂಡು ಬಂದುಬಿಟ್ಟಿದ್ರು ಕೇಕ್ ಶೇಪಲ್ಲಿ. ಆನ್ ದ ವೇ ಬರ್ತಾ ಅದ್ರ ಮೇಲೆ ಬರ್ಸ್ಕೊಂಡು ಬಂದಿದ್ರು ಹ್ಯಾಪಿ ಆ್ಯನಿವರ್ಸರಿ ಅಂತ. ಅವ್ರ ಐಡಿಯಾ ತುಂಬ ಚೆನ್ನಾಗಿತ್ತು. ಹಲ್ವಾ ಅಂತೂ ಯಮ್ಮಿ ಯಮ್ಮಿ ಆಗಿತ್ತು. ಗೋಡಂಬಿ, ದ್ರಾಕ್ಷಿ, ಡೇಟ್ಸು ಕಂಪ್ಲೀಟಾಗಿತ್ತು. ಸೊ ಈ ರೀತಿ ನಾವು ನಮ್ಮಣ್ಣ ಅದಕ್ಕೆ ಆ್ಯನಿವರ್ಸರಿನ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆನೂ ಮಾಡಿದ್ವಿ, ಇಲ್ಲಿ ಕೇಕ್ ಕಟ್ಟಿಂಗೂ ಆಯಿತು, ಎರಡೂ ಸೂಪರಾಗಿ ಆಯಿತು. ಮತ್ತು ಊಟದ್ದೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿದಿರಾ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.